ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವರದನ ಕತೆಗೆ ಅಂತ್ಯ ಹಾಡೋ ಸಮಯ ಬಂದಿದೆ. ಇತ್ತ ಕಡೆ ಕಾವೇರಿ ಮೇಲಿನ ಮತ್ತೊಮ್ಮೆ ಅಟ್ಯಾಕ್ ಆಗ್ತದೆ. ಹಾಗಾದರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ತುಂಬಾ ಕುಗ್ಗಿ ಹೋಗಿದ್ದಾಳೆ. ಅದಕ್ಕೆ ಕಾರಣ ಅವರ ಅಮ್ಮ ಕಾವೇರಿ ಕಾಣಿಸ್ತಿಲ್ಲ. ತನ್ನ ಜೊತೆಯಲ್ಲೇ ಇದ್ದಂಥ ಅಮ್ಮ ಕಾಣಿಸ್ದೇ ಇದ್ದಾಗ ನಿಜಕ್ಕೂ ಕೂಡ ರಾಣಿ ಕಂಗಾಲಾದಂಥ ರಾಣಿ ಸೀನಾ ಮಾಮನ ಜೊತೆ ದೇವಸ್ಥಾನಕ್ಕೆ ಹೋಗಿ ದೇವಿ ಮುಂದೆ ತನ್ನ ಮೊರೆಯನ್ನ ಇಡ್ತಾಳೆ. ಜೊತೆಗೆ ಇಲ್ಲಿ ದೇವಿ ಕೂಡ ರಾಣಿಯ ಆ ಪೂಜೆಗೆ ನಿಜಕ್ಕೂ ಕೂಡ ಮನಸ್ಸೋತದೆ. ರಾಣಿಗೆ ಪ್ರಸಾದವನ್ನು ಕೊಡೋದ್ರ ಮುಖಾಂತರ ಕಾವೇರಿಯನ್ನು ಕಾಪಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಇಲ್ಲಿ ರಾಣಿ ಮುಂದಿಡ್ತಾರೆ. ಈ ಕಡೆ ರಾಣಿ ತನ್ನ ಅಮ್ಮನ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ವ್ರತ ಎಲ್ಲವನ್ನ ಕೂಡ ಮಾಡಿರ್ತಾರೆ. ಚಿಕ್ಕ ಮಗು ಆದರೂ ಕೂಡ ಉರುಳು ಸೇವೆಯನ್ನು ಮಾಡೋದ್ರ ಮುಖಾಂತರ ತನ್ನ ತಾಯಿಗೋಸ್ಕರ ದೇವರ ಮುಂದೆ ಆಕೆ ಪ್ರಾರ್ಥನೆಯನ್ನು ಮಾಡಿರ್ತಾಳೆ. ಹಾಗಾಗಿನೇ ದೇವಿ ನಿಜಕ್ಕೂ ಕೂಡ ಆಕೆಯ ಪೂಜೆಗೆ ಒಲಿದು ಆಕೆಗೆ ಪ್ರಸಾದವನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಇದ್ದ ಕಡೆ ಸತ್ಯ ಅವರು ನಿಜಕ್ಕೂ ಕಂಗಾಲಾಗಿ ಕುಳಿತಿದ್ದಾರೆ. ಯಾಕಂದ್ರೆ ತಂಗಿ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಬಾಲ ಬಂದು ನೀನು ಕಂಪ್ಲೇಂಟ್ ಕೊಟ್ಟರೆ ತಂಗಿ ಕಾಣಿಸ್ತಿಲ್ಲ ಅಂತ ಆಮೇಲೆ ಜೈಲವರು ಗೊತ್ತಾದರೆ ಖಂಡಿತ ಕಾವೇರಿಯನ್ನು ಎಳ್ಕೊಂಡು ಹೋಗ್ತಾರೆ, ಮತ್ತೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ಇದು ಎಲ್ಲವೂ ಕೂಡ ಬೇರೆ ದಾರಿಗೆ ಹೋಗ್ಬಿಡತ್ತೆ, ಪ್ಲೀಸ್ ಕಂಪ್ಲೇಂಟ್ ವಾಪಸ್ ತಗೋ, ನಾನು ಕಾವೇರಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸತ್ಯ ಅವರು ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಹಾಗೂ ಕೂಡ ಮಾಡ್ತಾರೆ. ಬಾಲ ಇಲ್ಲಿ ವಾಪಸ್ ತಗೊಂಡಂತಹ ಸತ್ಯವರು ನನ್ನ ತಂಗಿನ ಕರ್ಕೊಂಡು ಬರ್ತಾನೋ ಇಲ್ವೋ ಅಂತ ಹೇಳಿ ಕಂಗಾಲಾಗಿ ಕುಳಿತುಕೊಂಡಿದ್ದಾರೆ. ಈ ಒಂದು ಸಮಯದಲ್ಲಿ ಹೆಂಡತಿ ಸರಳ ಬಂದಿದೆ, ಬನ್ರಿ ಕಾವೇರಿಯನ್ನು ನೋಡ್ಕೊಂಡು ಬರೋಣ, ಎಲ್ಲಾದರೂ ಸಿಗಬಹುದೇನೋ ಅಂತ ಹೇಳಿದಾಗ ನಿಜಕ್ಕೂ ಅಚ್ಚರಿ ಆಗುತ್ತೆ ಸತ್ಯ ಅವ್ರಿಗೆ. ಏನಪ್ಪ, ನನ್ನ ಹೆಂಡತಿಗೆ ಕಾವೇರಿ ಅಂದರೆ ಇಷ್ಟ ಇಲ್ಲ, ಆದರೆ ಇವಾಗ ನೋಡಿದ್ರೆ ಕಾವೇರಿಯನ್ನು ಹುಡುಕ್ಬೇಕು ಅಂತ ಹೇಳ್ತಿದ್ದಾಳಲ್ಲ ಅಂತ ನೇರವಾಗಿ ಅದನ್ನೇ ಪ್ರಶ್ನೆ ಮಾಡ್ತಾರೆ ಕೂಡ. ಆದರೆ ಇಲ್ಲಿ ಸರಳ ಅವರು ಅಯ್ಯೋ ನನಗವಳ ಮೇಲೇನು ಕೋಪ ಸಿಟ್ಟು ಅಷ್ಟೊಂದೇನಿಲ್ಲ, ಆಗ ಅನ್ನ ಮಾತ್ರಕ್ಕೆ ಕೋಪ ಇದ್ರೂ ಕೂಡ ಆಕೆ ಕಾಣಿಸ್ತಿಲ್ಲ ಅಂದಾಗಲೂ ಸುಮ್ಮನೆ ಕೂರೋಕ್ಕಾಗತ್ತಾ, ನಡೀರಿ ಹುಡ್ಕೋಣ ಅಂದಾಗ ಇಲ್ಲೇ ಹತ್ರದಲ್ಲಿದ್ದಿದ್ರೆ ಅವಳಿಗೆ ಬರೋಕ್ಕೆ ಗೊತ್ತಿರಲಿಲ್ವಾ, ಬರ್ತಾ ಇರಲಿಲ್ವಾ. ಅಲ್ಲಿ ಬಾಲ ಹೋಗಿದ್ದಾನೆ, ಅವನು ಕರ್ಕೊಂಡು ಬರ್ತೀನಿ ಅಂತಾನೆ, ಅವನಿಗೋಸ್ಕರನೇ ಕಾಯ್ತಿದ್ದೀನಿ ಅಂತ ಸತ್ಯ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಸರಳಾಗೆ ಅಚ್ಚರಿ ಆಗತ್ತೆ. ಆಗೋದೇ ಇಲ್ಲ ಅಂದ್ಕೊಂಡು ಅವನೇ ಹುಡ್ಕೋಕೆ ಹೋಗಿದ್ದಾನಲ್ಲ, ಏನು ನಡೀತಿದೆ ನಿಮ್ಗಳ ನಡುವೆ ಅಂತ ಹೇಳಿ. ಬಟ್ ಬಾಲ ಅವರ ಬಗ್ಗೆ ಏನನ್ನ ಕೂಡ ಸತ್ಯ ಅವರು ಹೇಳೋದಕ್ಕೆ ಹೋಗೋದಿಲ್ಲ ಸರಳ ಅವ್ರಿಗೆ. ಇದರ ನಡುವೆ ರಾಣಿ ದೇವಸ್ಥಾನದಿಂದ ಬಂದಾಗ ಎಲ್ಲಿ ಹೋಗಿದ್ದೆ ಅಮ್ಮ ನೀನು, ಯಾಕೆ ಇಷ್ಟು ಬಡವಾಗಿದೆಯಾ ಅಂತ ಕೇಳ್ತಾರೆ. ಅಮ್ಮನಿಗೋಸ್ಕರ ಅವಳು ವ್ರತ ಮಾಡಿದ್ಲು ಅಂತ ಹೇಳಿ ಸೀನವ್ರು ಹೇಳಿದಾಗ ಚಿಕ್ಕ ಮಗು ನೀನು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇತ್ತಿಲ್ಲ ಕಂದ ಅಂತ ಹೇಳಿ ಸತ್ಯ ಅವರು ಹೇಳ್ತಿದ್ದಾರೆ. ಖಂಡಿತ ಮಾಮ, ಅಮ್ಮ ಬಂದೇ ಬರ್ತಾಳಲ್ವಾ, ದೇವಿ ನಮಗೆ ಪ್ರಸಾದ ಕೊಟ್ಟಿದ್ದಾಳೆ ಅಂತ ಹೇಳಿ ರಾಣಿ ಹೇಳಿದಾಗ ಪ್ರಸಾದವನ್ನು ಕಿತ್ಕೊಂಡೇ ಬಿಡ್ತಾರೆ ಸರಳ ಅವರು. ಖಂಡಿತ ಬಂದೇ ಬರ್ತಾರೆ, ನಿಮ್ಮ ಮಾಮಂಗೆ ಆಲ್ರೆಡಿ ಮಾತು ಕೊಟ್ಟಿದ್ದಾರಲ್ಲ ಅಂತ ಸರಳ ಅವರು ಹೇಳಿದ ತಕ್ಷಣ ಇಲ್ಲಿ ಸತ್ಯವ್ರು ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ರಾಣಿ ಯಾರು ಮಾತು ಕೊಟ್ಟಿರೋದು ಅಂತ ಕೇಳ್ತಿದ್ದಾಳೆ. ಆದರೆ ಬಾಲ ಅಂತ ಹೇಳಿದರೆ ಖಂಡಿತವಾಗ್ಲೂ ರಾಣಿಗೆ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸತ್ಯ ಅವರು ಪೊಲೀಸವರು ಮಾತು ಕೊಟ್ಟಿದ್ದಾರೆ ಹುಡುಕ್ತೀನಿ ಅಂತ, ಖಂಡಿತ ಹುಡ್ಕೊಂಡು ಕರ್ಕೊಂಡು ಬರ್ತಾರೆ ಅಂತ ಹೇಳಿ ರಾಣಿನೇನೋ ಒಳಗಡೆ ಕಳಿಸ್ತಾರೆ. ಬಟ್ ಸೀನಾ ಜೊತೆ ಸತ್ಯವನ್ನ ಹೇಳ್ತಿದ್ದಾಗೆ ಸೀನಾ ಅವರು ಬಾಲನ ಮಾತನ್ನು ನಂಬ್ಕೊಂಡು ಕೂತಿದ್ಯಾ ನೀನು ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಬೇರೆ ದಾರಿನೇ ಇಲ್ವಲ್ಲ, ಅವನ ಮಾತನ್ನೇ ನಂಬ್ಕೊಂಡು ಕೂರ್ಬೇಕಾಗಿದೆ, ಕರ್ಕೊಂಡು ಬರ್ತಾನೆ ಅಂತ ಹೇಳಿ ಸತ್ಯವರು ಹೇಳ್ತಿದ್ದಾರೆ. ಆದರೆ ಆ ಕಡೆ ನಿಜಕ್ಕೂ ಕಾವೇರಿ ಅಪಾಯಕ್ಕೆ ಸಿಕ್ಕಾಕೊಂಡಿದ್ರು. ವರದ ಕಾವೇರಿ ಮೇಲೆ ಅಬ್ಬರಿಸೋದಕ್ಕೆ ರೆಡಿ ಆಗಿದ್ರು. ಮಣಿ ಇಲ್ಲ, ಯಾರೂ ಇಲ್ಲ, ನಿನ್ನನ್ನು ಇವತ್ತು ಕಾಪಾಡೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಅಬ್ಬರಿಸೋದಕ್ಕೆ ಮುಂದಾಗ್ತಿದ್ದಾಗೆ ಬಾಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಬೆಡ್ಶೀಟನ್ನು ಹೊದಿಸಿ ವರದನ ಕತೆಗೆ ನಿಜಕ್ಕೂ ಕೂಡ ಅಂತ್ಯನೇ ಆಡ್ಬಿಟ್ರು ಅನ್ನೋಷ್ಟ್ರ ಮಟ್ಟಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಇಲ್ಲಿ ವರದ ಬಾಲನ ಮುಖವನ್ನು ತೆಗೆಯೋದಕ್ಕೆ ಬೆಡ್ಶೀಟ್ ಒಳಗಿಂದನೇ ಟ್ರೈ ಮಾಡ್ತಾರೆ, ಬಟ್ ತೆಗಿತಾರೆ ಕೂಡ. ಬಟ್ ವರದಂಗೆ ನೋಡೋಕ್ಕಾಗಲ್ಲ, ಬಿಕಾಸ್ ಬೆಡ್ಶೀಟ್ ಮುಖ ಮುಚ್ಚಿರುತ್ತೆ. ಬಟ್ ಕಾವೇರಿ ಅವರನ್ನು ನೋಡ್ಬಿಡ್ತಾರೆ. ನಂತರ ಇಲ್ಲಿ ವರದನ್ನು ಎಳ್ಕೊಂಡು ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಬಿಸಾಕ್ತಾರೆ ಬಾಲ. ನಂತರ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಾಕ್ತಿದ್ದಾಗೆ ಕಾವೇರಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಬಟ್ ವರದ ಗೊತ್ತಾಗೋದಿಲ್ಲ ಇದನ್ನೆಲ್ಲ ಮಾಡಿದ್ದು ಬಾಲ ಅಂತ ಹೇಳಿ, ಯಾವ ನನಗೆ ಹೊಡೆದದ್ದು ಅಂತ ಹೇಳಿ
ರಾಕ್ಷಸನಂತೆ ಚೀರ್ತಿದ್ದಾರೆ, ಕಿಚ್ಕೋತಿದ್ದಾರೆ. ಆ ಕಡೆ ಹುಡುಗ ಬರ್ತಿದ್ದಾಗೆ ಕಪ್ಪಾಳಕ್ಕೆ ಬಾರಿಸಿದೆ, ಎಲ್ಲಿ ಹೋದ್ಲು ಅವಳು ಅನ್ನೋದನ್ನು ಹುಡುಕಿ, ಯಾವ ನನಗೆ ಕೈ ಮಾಡಿದ್ದು ಅನ್ನೋದನ್ನು ಕೂಡ ಹುಡುಕಿ ಕರ್ಕೊಂಡು ಬನ್ನಿ, ಅವ್ನು ನನಗೆ ಸಿಕ್ಕಿದ್ರೆ ಅವ್ನ ಕತಿ ಅಂತೂ ಮುಗಿಸ್ಬಿಡ್ತೀನಿ ಅಂತ ಹೇಳಿ ವರದ ತುಂಬಾ ಕೆಂಡಾಮಂಡಲ ಆಗಿದ್ದಾರೆ. ಈ ಕಡೆ ಕಾವೇರಿಯವರು ಬಾಲ ಜೊತೆ ಹೋಗೋದಕ್ಕೆ ಇಚ್ಛೆ ಪಡ್ತಿಲ್ಲ, ಬಿಕಾಸ್ ಬಾಲನ ನಂಬ್ತಿಲ್ಲ ಈಗಲೂ ಕೂಡ ಕಾವೇರಿಯವರು. ವರದ ಮತ್ತು ಬಾಲ ಇಬ್ಬರು ಕೂಡ ಸೇರಿಕೊಂಡೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕಾವೇರಿಗೆ ಅನ್ನಿಸ್ತದೆ. ಅದನ್ನೇ ಹೇಳ್ತಿದ್ದಾರೆ ಕೂಡ. ಬಟ್ ಬಾಲ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ನೀನು ತಪ್ಪು ಮಾಡಿಲ್ಲ ಅಂತ, ವರದ ತಪ್ಪು ಮಾಡಿದ್ದಾನೆ ಅನ್ನೋದು ಇವಾಗ ನನಗೆ ಗೊತ್ತಾಗಿದೆ. ಹಾಗಾಗಿನೇ ನಾನು ನಿನ್ನ ಜೊತೆಯಾಗಿ ನಿಂತಿರುವುದು, ನಾನು ಬದಲಾಗಿದ್ದೀನಿ, ನನ್ನ ತಪ್ಪಿನ ಅರಿವು ನನಗಾಗಿದೆ, ನಿನ್ನನ್ನು ನಂಬಬೇಕಾಗಿತ್ತು ಬಟ್ ನಾನು ನಮ್ಮದೇ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕು ಬಾ ಅಂತ. ಬಟ್ ಕಾವೇರಿ ಒಪ್ಪದೆ ಇದ್ದಾಗ ಎತ್ತ ಹಾಕೊಂಡೆ ಹೊರಟು ಬಿಡ್ತಾರೆ ಬಾಲ ಅವರು. ವರದನ ಮನೆಗೆ ನುಗ್ಗಬೇಕಾಗತ್ತೆ, ಬಿಕಾಸ್ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಬಿಕಾಸ್ ವರದಾನೇ ಹೊರಗಡೆ ಇದ್ದಾರೆ. ಹಾಗಾಗಿ ಮನೆ ಒಳಗಡೆ ನುಗ್ಗಿದ್ದೆ ರೌಡಿಗಳಿಂದ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡು ಇಲ್ಲಿ ಕಾವೇರಿಯನ್ನು ಕಾಪಾಡ್ತಿದ್ದಾರೆ ಬಾಲ. ಬಟ್ ಕಾವೇರಿ ಮಾತ್ರ ಬಾಲನ್ನ ಅಲ್ಲೂ ಕೂಡ ತರಾಟೆಗೆ ತಗೋತಿದ್ದಾರೆ. ಫೈನಲಿ ಇಲ್ಲಿ ಬಾಲ ಕಾವೇರಿಯನ್ನು ಕಾಪಾಡಿ ಮನೆ ಕರ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ಕಾವೇರಿ ಮಾತ್ರ ಬಾಲನ, ನಿನ್ನನ್ನು ನಾನು ನಂಬೋದಿಲ್ಲ, ನೀನು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿದೆ, ನೀನೇ ಅಂತ ನನ್ನ ಪೆರೋಲ್ ಕೊಟ್ಟು ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದು, ಇದರ ಹಿಂದೆ ಕೂಡ ಬೇರೊಂದು ಉದ್ದೇಶ ಇದೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಕಾವೇರಿ. ಬಿಕಾಸ್ ಕಾವೇರಿ ಅವರು ಬಾಲನ ನಂಬೋದಕ್ಕೆ ರೆಡಿ ಇಲ್ಲ. ಇಷ್ಟು ವರ್ಷಗಳ ಕಾಲ ನನ್ನ ಜೊತೆ ಇಲ್ಲದೆ ಇದ್ದವನು ಇವತ್ತು ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಗೆ ಹೋಗಿದ್ದಾರೆ. ಆ ಕಡೆ ಅಮ್ಮ ಬಂದಿಲ್ಲ ಅಂತ ಹೇಳಿ ಮಗಳು ಕನ್ವರ್ಸ್ತಿದ್ದಾರೆ. ಈ ಕಡೆ ಸತ್ಯ ಬಾಲನ ದಾರಿಯನ್ನೇ ಎದುರು ನೋಡ್ತಿದ್ದಾರೆ. ಕೊನೆಗೂ ಕೂಡ ತಾನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಕಾವೇರಿಯನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಬಾಲ. ಕರ್ಕೊಂಡು ಹೋಗಿದ್ದೆ ಸತ್ಯ ಅವ್ರಿಗೆ ಒಪ್ಪಿಸ್ತಾರೆ. ಫೈನಲಿ ಇಲ್ಲಿ ಸತ್ಯವರು ಕೂಡ ತಂಗಿ ಪರವಾಗಿ ನಿಂತ್ಕೊಂಡು ಅವರು ಕೂಡ ಬಾಲನ್ನ ಬ್ಲೇಮ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ರಾಣಿ ಇರೋ ವಿಷಯವನ್ನ ಬಾಲನ ಮುಂದೆ ತಿಳಿಸುವುದಕ್ಕೆ ಕಾವೇರಿ ಮತ್ತು ಸತ್ಯ ಅವರು ಸುತಾರಾಮ ಒಪ್ಕೋತಾ ಇಲ್ಲ. ಇಲ್ಲಿ ಮಗಳು ಮಗ ಇಬ್ಬರಲ್ಲಿ ಒಬ್ಬರು ಯಾರೋ ನನಗೆ ನಿಜಕ್ಕೂ ಕೂಡ ಮಗು ಆಗಿತ್ತು, ಬಟ್ ನಾನು ಕಳ್ಕೊಂಡಿದ್ದೀನಿ ಅನ್ನೋ ಒಂದು ನೋವು ಬಾಲ ಮನಸ್ಸಲ್ಲಿದೆ. ಬಟ್ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತಾನೆ ಸರಳಾ ಮತ್ತು ಅವರಮ್ಮ ಇಬ್ಬರು ಕೂಡ ಬಾಲನ್ನ ಭೇಟಿ ಆಗ್ತಿದ್ದಾರೆ. ಬಾಲನ್ನ ಭೇಟಿ ಆಗೋದ್ರ ಜೊತೆಗೆ ನಿನ್ನ ಮಗು ಸತ್ತಿಲ್ಲ, ನಿನಗೆ ಹೆಣ್ಣು ಮಗು ಆಗಿದ್ದು, ಆ ಮಗು ಬೇರೆ ಯಾರೂ ಅಲ್ಲ ರಾಣಿ ಅನ್ನೋ ವಿಷಯವನ್ನು ತಿಳಿಸೋದ್ರ ಮುಖಾಂತರ ಬಾಲಗೆ ರಾಣಿನೇ ನಿನ್ನ ಮಗಳು ಅನ್ನೋ ಸತ್ಯವನ್ನು ಹೇಳ್ತಿದ್ದಾರೆ. ಅಪ್ಪನಿಗೋಸ್ಕರ ಕನ್ವರ್ಸ್ತಾ ಅಪ್ಪನಿಗೋಸ್ಕರ ಹುಡುಕ್ತಿರೋ ರಾಣಿ ನಿಜಕ್ಕೂ ತನ್ನ ತಂದೆಯ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಗೆ ಕೊನೆಗೂ ಕೂಡ ಬಾಲನೆ ತನ್ನ ತಂದೆ ಅನ್ನೋ ವಿಷಯ ಇಲ್ಲಿ ರಾಣಿಗೂ ಕೂಡ ತಿಳಿತದೆ. ಕೊನೆಗೂ ಅಪ್ಪ ಮಗಳು ಒಂದಾಗ್ತಿದ್ದಾರೆ. ಈ ಕಡೆ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ ಕಾವೇರಿ. ಈ ಕಡೆ ವರದ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅನ್ನೋದನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಜೊತೆಗೆ ಕಾವೇರಿ ಹೊರಗಡೆ ಮತ್ತೆ ಬಂದರೆ ತಾನು ಜೈಲಿಗೆ ಹೋಗಬೇಕಾಗತ್ತೆ ಅನ್ನೋ ಭಯ ವರದಾನ ಕಾಡ್ತದೆ. ಯಾಕಂದರೆ ಕನಸಲ್ಲೂ ಕೂಡ ಪೊಲೀಸವ್ರು ಬಂದು ತನ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋದಾಗೆ ವರದ ಕನಸನ್ನು ಕಾಣ್ತದೆ. ಹಾಗಾಗಿನೇ ಇಲ್ಲಿ ಕಾವೇರಿ ಕಥೆಯನ್ನೇ ಮುಗಿಸ್ಬಿಟ್ರೆ ಕೇಸೇ ಕ್ಲೋಸ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿದಂಥ ವರದ ಜೈಲಲ್ಲೇ ಇಲ್ಲಿ ಕಾವೇರಿ ಮೇಲೆ ದಾಳಿ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಪ್ರಪಂಚದ ಮುಂದೆ ಇಲ್ಲಿ ಕಾವೇರಿ ಮರಣ ಹೊಂದಿದಾಳಿ ಅನ್ನೋದ್ರ ಮುಖಾಂತರ ವಿಶ್ವ ಹಬ್ಬುತ್ತಾ ಇದ್ರೆ ಅತ್ತ ಕಡೆ ಬಾಲ ಕಾವೇರಿಯನ್ನ ಕಾಪಾಡ್ತಾರೆ. ಇತ್ತ ಕಡೆ ಮಗಳು ತನ್ನ ತಾಯಿಯನ್ನ ಅಪ್ಪನ ಒಪ್ಕೊಳ್ಳೋ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ಲು. ಇದರ ನಡುವೆ ತನ್ನ ತಾಯಿಯನ್ನ ಕಳ್ಕೊಂಡು ದುಃಖಿಸ್ತಾ ಇದ್ರೆ ಅಲ್ಲಿ ಅಪ್ಪ ಅಮ್ಮನನ್ನ ಕಾಪಾಡಿದ್ದಾರೆ ಅನ್ನೋ ವಿಷಯ ರಾಣಿಗೆ ಗೊತ್ತಾಗೋ ಸಮಯ ಬರುತ್ತೆ. ಹಾಗಿದ್ರೆ ಹೇಗಾಗತ್ತೆ ಇದೆಲ್ಲವೂ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು